ಗೃಹಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3-4 ತಿಂಗಳುಗಳಿಂದ ಅಮೌಂಟ್ ಕ್ರೆಡಿಟ್ ಆಗದೆ ಇರುವಂತದ್ದು ಸಹಜವಾಗಿ ವಿಪಕ್ಷಗಳಿಗೂ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಎಲ್ಲ ಬುರುಡೆ ಬಿಟ್ಕೊಂಡು ಓಡಾಡ್ತಿದ್ದೀರಾ ಅಂತ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೆ ಆರ್ ಅಶೋಕ್ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದರೆ ಮೊದಲಿಗೆ ಅದು ನೋಡ್ಕೊಳ್ಳೋಣ ಬನ್ನಿ. ಆ ಕಡೆ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ 6 ತಿಂಗಳಾದರೂ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ. ಜಾರ್ಜ್ ಅವ್ರು ಹೇಳ್ತಾರೆ ಏನು ತಿಂಗಳು ಕೊಡ್ತೀರಿ ಅಂತ ಏನು ಅಗ್ರಿಮೆಂಟ್ ಕೊಟ್ಟಿದ್ದೀರಾ ಅಂತಾರೆ. ಸಂಬಳನ ಅದು ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ನೋಡೋಣ ಯಾವಾಗ ಸಿಗುತ್ತೋ ಅವಾಗ ಕೊಡ್ತೀನಿ ಅಂತಾರೆ. ನೀವು ವೋಟ್ ಹಾಕಿದ್ಮೇಲೆ ಕರ್ನಾಟಕದ ಜನನ ಕಾಂಗ್ರೆಸ್ ಅವರು ಹೆಂಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಜನಕ್ಕೂ ಅನಿಸ್ಬಿಟ್ಟಿದೆ ಇವರು ಮೋಸಗಾರರು ಅಂತ. ಕೇವಲ ರಾಜಕೀಯ ಲಾಭಕ್ಕಾಗಿ ಮತಕ್ಕಾಗಿ ಮಾಡಿರುವಂಥ ಯೋಜನೆ, ಜನರಿಗೆ ತಾಯಂದಿರಿಗೆ ಕಣ್ಣಲ್ಲಿ ಮಣ್ಣು ಹಾಕುವಂಥ ಯೋಜನೆ ಯಾವತ್ತೂ ಕೂಡ ತಿಂಗಳು ಬಂದಿಲ್ಲ. ಮಂತ್ರಿಗಳ ಸಂಬಳ ಅಂತ ಕೇಳ್ತಾರೆ. ಇದು ಗೌರವಧನ. ನೀವು ತಿಂಗಳು ಗೌರವಧನ ಕೊಡಲ್ಲ ಅಂದ್ರೆ ಅವ್ರು ಗೌರವ ಕೊಟ್ಟಿಲ್ಲ ಅಂತ. ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ.